ಕಾಶ್ಮೀರದ ಇತಿಹಾಸವು ಸುಮಾರು 3000 ವರ್ಷಗಳಿಂದ ಆರಂಭವಾಗುತ್ತೆ. ಮೌರ್ಯರು, ಕುಶನರು, ಗುಪ್ತರು ಈ ಪ್ರದೇಶವನ್ನು ಆಳ್ತಾರೆ. ಆದ್ರೆ ಇಲ್ಲಿ ಬೌದ್ಧ ಧರ್ಮ ನೆಲೆಸುತ್ತೆ. 15ನೇ ಶತಮಾನದಲ್ಲಿ ಮುಘಲ್ ಸಾಮ್ರಾಜ್ಯವು ಕಾಶ್ಮೀರವನ್ನ ತನ್ನ ಆಳ್ವಿಕೆಗೆ ಒಳಪಡಿಸಿಕೊಳ್ಳುತ್ತೆ. ಹಾಗೆ 1947ರಲ್ಲಿ ಪಾಕಿಸ್ತಾನ ಭಾರತ ವಿಭಜನೆ ಆದ ನಂತರ ಕಾಶ್ಮೀರದ ರಾಜ ಹರಿಸಿಂಗ್ ಭಾರತಕ್ಕೆ ಸೇರ್ಪಡೆಯಾಗಲು ಒಪ್ಕೊಳ್ತಾರೆ. ಇದರಿಂದ ರಾಜ ಹರಿಸಿಂಗ್ 1947ರಲ್ಲಿ ಭಾರತಕ್ಕೆ ಸೇರ್ಪಡೆಯಾಗಲು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಸ್ ಅನ್ನು ಪಾಕಿಸ್ತಾನ ಒಪ್ಪಲಿಲ್ಲ. ಇದರ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ 3 ಮಹಾಯುದ್ಧಗಳು ನಡೆಯುತ್ತೆ. ಮೊದಲನೇ ಯುದ್ಧ 1947ರಲ್ಲಿ. ಈ ಯುದ್ಧದಲ್ಲಿ ಪಾಕಿಸ್ತಾನದ ಬೆಂಬಲಿತ ಕಬಾಳಿಗಳು ಕಾಶ್ಮೀರದಲ್ಲಿ ದಾಳಿ ನಡೆಸ್ತಾರೆ. ರಾಜ ಹರಿಸಿಂಗ್ ಸಹಾಯಕ್ಕಾಗಿ ಪಾಕಿಸ್ತಾನ ಭಾರತವನ್ನು ಸಂಪರ್ಕಿಸ್ತಾರೆ. ಭಾರತ ಇದಕ್ಕೆ ಒಪ್ಪದೆ ಸೇನೆಯನ್ನೇ ಕಳಿಸುತ್ತೆ. ಯುದ್ಧ ತೀವ್ರಗೊಂಡ ನಂತರ UN ಮಧ್ಯಸ್ಥಿಕೆಯಿಂದ ರೇಖೆ ನಿಯಂತ್ರಣ ಸ್ಥಾಪಿಸ್ತಾರೆ. ಅಂದರೆ ಯುದ್ಧದ ಕೊನೆಯಲ್ಲಿ ಪಾಕಿಸ್ತಾನ ಮತ್ತು ಭಾರತ ತನ್ನ ನಿಯಂತ್ರಣದಲ್ಲಿದ್ದ ಪ್ರದೇಶಗಳಲ್ಲಿ ಹೋಗಿ ಉಳ್ಕೋತಾರೆ. ಇದರಿಂದ ಲೈನ್ ಆಫ್ ಕಂಟ್ರೋಲ್ LOC ಎಂಬ ನಿಯಂತ್ರಣವನ್ನು ತಗೊಂಡು ಬರ್ತಾರೆ. ಭಾರತ ಸುಮಾರು 60% ಕಾಶ್ಮೀರವನ್ನು ತನ್ನ ಅಸ್ತಿತ್ವದಲ್ಲಿ ಇಟ್ಕೊಂಡ್ರೆ ಪಾಕಿಸ್ತಾನ ಉಳಿದ 35% ಭಾಗವನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ, ಅಂದರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಕಾಶ್ಮೀರದ ಕೆಲವು ಭಾಗಗಳನ್ನು ಚೀನಾ, ಪಾಕಿಸ್ತಾನ, ಭಾರತ ಈ 3 ದೇಶಗಳು ನಿಯಂತ್ರಣದಲ್ಲಿಟ್ಕೊಂಡಿದೆ. ಹಾಗೆ 2019ರಲ್ಲಿ ನರೇಂದ್ರ ಮೋದಿ ಸರ್ಕಾರವು ಆರ್ಟಿಕಲ್ 370 ರದ್ದುಗೊಳಿಸಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊನೆಗೊಳಿಸುತ್ತೆ. ಇದರಿಂದಾಗಿ ಕಾಶ್ಮೀರವು ಭಾರತದ ಇತರ ರಾಜ್ಯಗಳಂತೆ ಸಮಾನ ಹಕ್ಕುಗಳನ್ನು ಪಡೆಯುತ್ತೆ. ಈ ನಿರ್ಧಾರವು ಅಲ್ಲಿನ ಟೂರಿಸಂ ಅಭಿವೃದ್ಧಿ, ಮಹಿಳಾ ಹಕ್ಕುಗಳು, ಉದ್ಯೋಗ ಅವಕಾಶಗಳು ಹಾಗೆ ಶಿಕ್ಷಣಕ್ಕೆ ದಾರಿ ಮಾಡಿಕೊಡುತ್ತೆ. ಇಂದು 2017ರಲ್ಲಿ ಆದಂಥ ದೊಡ್ಡ ದುರಂತ 2025 ಏಪ್ರಿಲ್ 22ರಂದು ಆದಂಥ ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಕನಿಷ್ಠ 28 ಜನರನ್ನು ಕೊಂದು 20ಕ್ಕೂ ಹೆಚ್ಚು ಜನರನ್ನು ಗಾಯಗೊಳಿಸಿದ್ದಾರೆ. ಈ ದಾಳಿಯ ಹೊಣೆಗಾರಿಕೆಯನ್ನು ಲಷ್ಕರ್ ಎ ತೊಯ್ಬಾನೊಂದಿಗೆ ದಿ ರೆಸಿಸ್ಟೆಂಟ್ ಫ್ರಂಟ್ ಎಂಬ ಸಂಘಟನೆಯು ಹೊತ್ತುಕೊಂಡಿದೆ. ಆದರೆ ಈ ದಾಳಿ 2008ರ ಮುಂಬೈ ದಾಳಿಯ ನಂತರ ಇಂಡಿಯಾದಲ್ಲಿ ಆದಂಥ ಅತ್ಯಂತ ಘೋರ ದಾಳಿಯಾಗಿದೆ. ಇವಾಗ ಈ ಘಟನೆಗೆ ಸಂಬಂಧಪಟ್ಟ ಉಗ್ರರ ಫೋಟೋವನ್ನು ಭದ್ರತಾ ಪಡೆಗಳು ರಿಲೀಸ್ ಮಾಡಿವೆ. ಇದ್ರ ಬೆನ್ನಲ್ಲೇ ಈ ಟೆರರಿಸ್ಟ್ಗಳನ್ನ ಇಟ್ಕೊಟ್ರೆ 20 ಲಕ್ಷ ಕೊಡ್ತೀವಿ ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಅನೌನ್ಸ್ ಮಾಡಿದ್ದಾರೆ. ಹಾಗೆ ಭಾರತ ಹಾಗೂ ಪಾಕಿಸ್ತಾನದ ಬಾರ್ಡರಲ್ಲಿ ಬರ್ತಿದ್ದಂಥ 4 ಉಗ್ರರಲ್ಲಿ 2 ಉಗ್ರರನ್ನು ನಮ್ಮ ಸೈನಿಕರು ಗುಂಡಿಟ್ಟು ಸಾಯಿಸಿ ಮಲಗಿಸಿದ್ದಾರೆ. ಹಾಗೆ ಈ ಉಗ್ರರು ಎಲ್ಲಿಂದನೋ ಬಂದು ಇಲ್ಲಿ ಇಂಥ ಘಟನೆ ಮಾಡ್ತಾರೆ ಅಂದರೆ ಅಲ್ಲಿರೋ ಲೋಕಲ್ ಜನ ಸಪೋರ್ಟ್ ಇಲ್ಲದೆ ಇಲ್ಲಿ ಇಂಥ ಘಟನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದರ ಜೊತೆ ನಮ್ಮ ದೇಶ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಅದೇನಪ್ಪ ಅಂದರೆ ಸಿಂಧು ನದಿಯನ್ನು ಪಾಕಿಸ್ತಾನಕ್ಕೆ ಬಿಡಬೇಕು ಅಂತ ಮುಂಚೆ ಮಾತುಕತೆಯಾಗಿತ್ತು. ಇವಾಗ ಅದನ್ನು ಸಂಪೂರ್ಣ ಬಂದ್ ಮಾಡಲಾಗ್ತಿದೆ. ಹಾಗೆ ಪಾಕಿಸ್ತಾನ ಜನರಿಗೆ ಇವಾಗ ವೀಸಾ ಸಿಗೋದಿಲ್ಲ. ಮತ್ತು ಪಾಕಿಸ್ತಾನ ಭಾರತ ನಡುವೆ ಇರುವ ಅಟಾರಿ ಬಾರ್ಡರನ್ನು ಮುಚ್ಚುವುದಕ್ಕೆ ಭಾರತ ನಿರ್ಧಾರ ಮಾಡಿದೆ. ಜೊತೆಗೆ ಪಾಕಿಸ್ತಾನದಲ್ಲಿ ಇರುವ ಭಾರತದ ರಾಜತಾಂತ್ರಿಕ ಸಿಬ್ಬಂದಿಯನ್ನು ನಮ್ಮ ದೇಶ ವಾಪಸ್ ಕರೆಸುತ್ತದೆ. ಹಾಗೆ ಇಲ್ಲಿರುವ ಪಾಕಿಸ್ತಾನದ ರಾಜತಾಂತ್ರಿಕ ಸಿಬ್ಬಂದಿಗಳನ್ನು ತಕ್ಷಣ ಭಾರತ ಬಿಟ್ಟು ಹೋಗೋದಕ್ಕೆ ಸೂಚನೆ ಕೊಟ್ಟಿದೆ. ಇದರ ಜೊತೆಗೆ ಭಾರತಕ್ಕೆ ಬಂದು ಯಾರೆಲ್ಲ ಪಾಕಿಸ್ತಾನದ ಪ್ರಜೆಗಳು ಕೆಲಸ ಮಾಡ್ತಿದ್ದಾರೆ ಅವರು 48 ಗಂಟೆಗಳಲ್ಲಿ ಭಾರತ ಬಿಟ್ಟು ಹೋಗಬೇಕು ಅಂತ ನಮ್ಮ ಭಾರತ ಸರ್ಕಾರ ಸಂದೇಶವನ್ನು ಹೊರಹಾಕಿದೆ. ಆದರೆ ಇದು ಯಾವುದೂ ಸಾಕಾಗಲ್ಲ, ಇನ್ನೂ ದೊಡ್ಡದು ಏನೋ ಬೇಕು. ಅದನ್ನು ನಮ್ಮ ಭಾರತ ಸರ್ಕಾರ ಏನು ಮಾಡುತ್ತೆ ಅಂತ ಕಾಯ್ದು ನೋಡಬೇಕು.